ಮೊದಲಿಗೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರಿಗೆ ನಮಸ್ಕರಿಸುತ್ತಾ ಏನು ಈ ದಿನ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಆದು ದೇವರಾಜ್ ಕೆ ಪ್ರಭುದವರ ಒಂದು ನೇತೃತ್ವದಲ್ಲಿ ಇಂದು ಬೆಂಗಳೂರು ಉತ್ತರ ತಾಲೂಕು ಕಸಬಾ ಹೋಬಳಿ ಹೆಬ್ಬಾಳ ಗ್ರಾಮದ ಸರ್ವೆ ನಂಬರ್ 122/4 ವಿಚಾರವಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬ್ರವರ ಮಧುರಾಜ್ ಅವರನ್ನು ಭೇಟಿ ಮಾಡಿ ಮತ್ತು ಮಾನ್ಯ ವಿಶೇಷ ತಹಶೀಲ್ದಾರ್ ಲೋಕೇಶ್ ಅವರನ್ನು ಸಹ ಭೇಟಿ ಮಾಡಿ ನಾವು ಏನು ಸರ್ವೆ ನಂಬರ್ 122/4 ಹೆಬ್ಬಾಳ ಗ್ರಾಮದ ಜಮೀನು ಏನು ಭೂಗಳ್ಳರು ಪಟ್ಟಭದ್ರ ಹಿತಾಸಕ್ತಿಗಳು ಬಲ್ಲಾಢರು ಏನು ಸರ್ಕಾರಿ 1967ರಿಂದ 2000ವರೆಗೆ ಕೈ ಬರದ ಪಾಣಿಗಳಲ್ಲಿ ಸರ್ಕಾರಿ OM ಮೆನ್ಷನ್ ಆಗಿದೆ. ಇದರ ಕಚೇರಿ ಟಿಪ್ಪಣಿ ಅಂದಿನ ದಿನಗಳಲ್ಲೇ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಆವಾಗಲೇ ನಮಗೆ OM ಹೊರಡಿಸಿರ್ತಾರೆ. ಹಾಗಾಗಿ ಆ ಜಮೀನನ್ನು ಭೂಗಳ್ಳರಾದಂತಹ ಏನು ಹೆಬ್ಬಾಳ ಗ್ರಾಮದ ಕೆಲವರು ಅಕ್ಕಯ್ಯಮ್ಮ ಮೊಮ್ಮಕ್ಕಳು ಮತ್ತು ಮಕ್ಕಳು ಮುನಿರಾಜು ಇನ್ನು ಇತರರು ಆ ಜಮೀನನ್ನು ಕಬಳಿಸಲು ಹುನ್ನಾರ ಮಾಡಿ ಅವರು ತಹಶೀಲ್ದಾರ್ ಹತ್ರ ಅರ್ಜಿ ಸಲ್ಲಿಸಿದಾಗ ತಹಶೀಲ್ದಾರ್ ಸಾಹೇಬರಿಗೆ ನಾವು ಈಗಾಗಲೇ ಅನೇಕ ಬಾರಿ ಆ ವಿಚಾರವಾಗಿ ಕೂಲಂಕುಷವಾಗಿ ಅದು ಸರ್ಕಾರಿ ಶಾಲೆ ಮತ್ತು ಗ್ರಾಮ ಬಡಾವಣೆಗೆ 20 ಗುಂಟೆ ಜಮೀನನ್ನು ಅಂದಿನ ಕಾಲದಲ್ಲಿ SLV ಡಿಪಾರ್ಟ್ಮೆಂಟ್ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ರಿಸರ್ವೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅದು ಸರ್ಕಾರಿ ಜಮೀನಂತ ಭಾಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಅದನ್ನು ಖಾತೆ ಮತ್ತು ಒಗರೆಗಳು 3 ಮತ್ತು 9ಕ್ಕೆ ತಾಳೆ ಮಾಡಬಾರ್ದು ಅಂತೇಳಿ ನಾವು ಮನವರಿಕೆ ಮಾಡಿದಾಗ ಅದನ್ನು ಅವರಿಗೆ ಬರೋದಿಲ್ಲ ಅಂಥೇಳಿ ಮೊನ್ನೆ ತಹಶೀಲ್ದಾರ್ ವಜಾಗೊಳಿಸಿ ಎಂಡಾಸ್ಮೆಂಟ್ ಕೊಟ್ಟಿದ್ದರು. ಅದರಂತೆ ಮತ್ತೆ ಅವರು ಉಪವಿಭಾಗಾಧಿಕಾರಿಗಳ ಮೊನ್ನೆ AC ಸಾಹೇಬರ ಒಂದು ಮೇಲ್ಮನವಿ ಹೋದಾಗ ಕೂಡ ಅಲ್ಲಿ ಕೂಡ ನಾವು AC ಕಚೇರಿಗೆ ದೂರುಗಳನ್ನು ಸಲ್ಲಿಸಿ ಮೊನ್ನೆ AC ಸಾಹೇಬರ ಗಮನ ಹರಿಸಿ ಅಲ್ಲಿ ಕೂಡ ನಾವು ಆ ಜಮೀನನ್ನು ವಜಾಗೊಳಿಸಿ AC ಆದೇಶ ವಜಾಗೊಳಿಸಿ ನಂತರ ಮತ್ತೆ ಅವರು ಈಗ ತಹಶೀಲ್ದಾರ್ ಹತ್ರ ಮತ್ತೆ ಪುನಃ ಮರುಪರಿಶೀಲನೆ ಮಾಡಿ ಮೇಲ್ಮನವಿ ಬಂದಾಗ ಅದನ್ನು ಕೂಡ ವಜಾಗೊಳಿಸಬೇಕು ಅಂತೇಳಿ ನಾವು ಇಂದು ಬೆಂಗಳೂರು ಉತ್ತರ ತಾಲೂಕು ತಹಶೀಲ್ದಾರ್ ಆದಂಥ ಮಧುರಾಜ್ ಸಾಹೇಬರು ಮತ್ತು ವಿಶೇಷ ತಹಶೀಲ್ದಾರ್ ಆದಂಥ ಮಾನ್ಯ ಲೋಕೇಶ್ ಸಾಹೇಬ್ರ ಹತ್ರ ಮಾತಾಡಿ ನಾವು ಇದು ಪೂರ್ವಪರ ಏನಿದೆ ನಾವು ಸಲ್ಲಿಸಿರುವಂಥ AC DC ಮತ್ತು ತಹಶೀಲ್ದಾರು ಮತ್ತು ಏನು ಭಾರತೀಯ ರೈಲ್ವೆ ವೆಸ್ಟರ್ನ್ ರೈಲ್ವೆಗೆ ಸಲ್ಲಿಸಿರುವಂಥ ಅರ್ಜಿಗಳೆಲ್ಲ ಅವರ ಗಮನ ಹರಿಸಿ ಇದು ಸರ್ಕಾರಿ ಜಮೀನು ಭಾಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. 1967 2000ವರೆಗೆ ಹೆಬ್ಬಾಳ ಗ್ರಾಮದ ಸರ್ವೆ ನಂಬರ್ 122/4 ಸರ್ಕಾರಿ ಜಮೀನು ಮತ್ತು ಸರ್ಕಾರಿ ಶಾಲೆ ಮತ್ತು ಸ್ಕೂಲ್ಗೆ ಗ್ರಾಮ ಬಡಾವಣೆಗೆ 20 ಗುಂಟೆ ರಿಸರ್ವೇಷನ್ ಮಾಡಿರೋಂಥ ಜಮೀನನ್ನು ಒತ್ತುವರಿ ಮಾಡಿದೆ ಅಂತೇಳಿ ಕೂಲಂಕುಷವಾಗಿ ವಾಸ್ತವಾಂಶ ನೈಜತೆ ನಾವು ತಹಶೀಲ್ದಾರ್ಗಳ ಗಮನಕ್ಕೆ ತಂದಾಗ ತಹಶೀಲ್ದಾರು ಮತ್ತು ವಿಶೇಷ ತಹಶೀಲ್ದಾರ್ ಅವರು ಗಮನ ಹರಿಸಿ ಮಾನ್ಯ AC ಸಾಹೇಬರು ವಜಾಗೊಳಿಸಿರುವಂತೆ ಅವರು ಉಪತಹಶೀಲ್ದಾರ್ಗೆ ಡೈರೆಕ್ಷನ್ ನೀಡಿ ಅದನ್ನು ಸಂಪೂರ್ಣವಾಗಿ ವಜಾಗೊಳಿಸಿ ಸರ್ಕಾರಕ್ಕೆ ಮುಟ್ಟುಗೋಲುಗೊಳಿಸಿ ಸರ್ಕಾರಿ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯ ಭವನ ಮತ್ತು ಗ್ರಂಥಾಲಯಕ್ಕೆ ಮೀಸಲಿಡಬೇಕಂತೇಳಿ ಮಾನ್ಯ ತಹಶೀಲ್ದಾರ್ಗಳವರು ಉಪತಹಶೀಲ್ದಾರರಿಗೆ ಡೈರೆಕ್ಷನ್ ಕೊಟ್ಟು ಸಂಪೂರ್ಣವಾಗಿ ಈಗ ಅದು ಸರ್ಕಾರಿ ಸ್ವಾಧೀನಕ್ಕೆ ಬಿಡಿಸ್ಕೊಡಲು ಅವರು ಕೋರಿದ್ರಿಂದ ನಮಗೆಲ್ಲೋ ಒಂದು ಕಡೆ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಪದಾಧಿಕಾರಿಗಳು ಮುಖಂಡರು ಮತ್ತು ಕಾರ್ಯಕರ್ತರ ಒಂದು ಒಕ್ಕೊರಲಿನ ಸಮತವಾಗಿ ನಾವು ಹೋರಾಟ ಮಾಡೋದಕ್ಕೆ ಇಂದು ನಮಗೆ ಜಯ ಸಿಕ್ಕಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್.